ಅಕ್ಕಿ ತರಿನ 2 ಕಪ್ ತೊಗೊಂಡಿದ್ದೀನಿ. ಮೇಜರಿಂಗ್ ಕಪ್ಪಲ್ಲಿ 2 ಕಪ್ ಅಕ್ಕಿ ತರಿಗೆ ಮಜ್ಜಿಗೆ ಹಾಕಿ ಕಲಸಿದ್ದೀನಿ. ಮತ್ತು 1 ಹಿಡಿಯಷ್ಟು ಕಡಲೆಬೇಳೆ, ಸ್ವಲ್ಪ 2 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇವಾಗ ಅರ್ಧ ಹೋಳು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚಟ್ನಿ ಥರ ರುಬ್ಕೊಂಡು ಇದರೊಳಗಡೆ ಹಾಕಿ ಕಲಸಿಡ್ತೀನಿ. ನೋಡಿ, ಈ ರೀತಿ ಚಟ್ನಿ ಥರ ನುಣ್ಣಗೆ ರುಬ್ಬಬೇಕು. ಇವಾಗ ಇದಕ್ಕೆ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು 1-2 ಅವರ್ ನೆನೆಯಕ್ಕೆ ಬಿಡೋಣ. ನೋಡಿ, ಈ ರೀತಿ ಇಡ್ಲಿ ಬ್ಯಾಟರ್ ಥರ ಕಲಸಿಟ್ಟಿದ್ದೀನಿ. 2 ಅವರ್ ಬಿಡಬೇಕು. ನೀವು ಬೆಳಗಿನ ಟೈಮ್ ಆಗೋಲ್ಲ ಅಂದರೆ ರಾತ್ರಿಗೇ ಹೀಗೆ ಮಾಡಿ ಇಟ್ಕೊಂಬಿಡ್ಬೋದು. ಬೇಕಾದರೆ ನಾನು ಬೆಳಗ್ಗೆ ಎದ್ದು 6 ಗಂಟೆಗೆ ಎದ್ದು ಮಾಡಿದ್ದೀನಿ. ಇದು 2 ಅವರ್ ಬಿಡೋಣ. 8:15 ಮೇಲೆ ಮತ್ತು ಇಡ್ಲಿ ಬಿಟ್ಟು ಬೇಯಿಸ್ತೀನಿ. ಇದನ್ನು ಇಡ್ಲಿ ಪಾತ್ರೆಗೆ ಹಾಕಿ. ನೋಡಿ, ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಚ್ಚಿದ್ದೀನಿ. ಈ ರೀತಿ ಬಂದಿದೆ. ಎಲ್ಲ ತಿರುಗಿಬಿಟ್ಟು ಈ ಇಡ್ಲಿ ಪಾತ್ರೆ ಪ್ಲೇಟ್ಗೆ ಬಿಟ್ಬಿಟ್ಟು 15 ನಿಮಿಷ ಹಬೆಯಲ್ಲಿ ಬೇಯಿಸ್ತೀನಿ. ನೋಡಿ, ಈ ರೀತಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ಬಿಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ತಳದಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ 15 ನಿಮಿಷ ಸ್ಟವ್ ಆನ್. ನೋಡಿ, ಇವಾಗ ಇಡ್ಲಿ ಬಿಟ್ಟಿದ್ದೀನಿ. ಮುಚ್ಚಿಬಿಟ್ಟು 15 ನಿಮಿಷ ಹೈ ಫ್ಲೇಮಲ್ಲಿ ಇಡಬೇಕು. ಇದು ಇಡ್ಲಿ ಬೇಯಲಿ. ಕಪ್ಪು ಕಾಳು ಬೇಯಿಸ್ಕೋಬೇಕು. ಕಪ್ಪು ಕಡಲೆಕಾಳನ್ನ ನಮ್ಮ ಮನೆಗೆ ಇರಲಿಲ್ಲ, ಅದಕ್ಕೆ ನಾನು ಕಾಬೂಲ್ ಕಡಲೆಕಾಳನ್ನೇ ಬೇಯಿಸ್ಕೊತಾ ಇದ್ದೀನಿ. ನೀರು ಹಾಕಿ ಸ್ವಲ್ಪ ರಾತ್ರಿ ನೆನೆಸಿದೆ. ನೀರು ಹಾಕಿ ಉಪ್ಪು ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಇದನ್ನು ಒಂದು 3-4 ವಿಷಲ್ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊತೀನಿ. ಇಡ್ಲಿ ಬೆಂದಿದೆ. ಪುಡಿ ಮಾಡ್ಕೊಳ್ತೀನಿ. ಆಲ್ರೆಡಿ ಒಂದು ಇಡ್ಲಿ ಎತ್ಕೊಂಡು ತಿನ್ಕೊಬಿಟ್ಟಿದ್ದಾರೆ. ಹಾಗೆ ತಿನ್ಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಪುಡಿ ಮಾಡ್ಕೊಳ್ತೀನಿ. ಇದನ್ನು 5 ವಿಷಲ್ ಬರ್ಸ್ಕೊಳ್ತೀನಿ. ಕಡಲೆಕಾಳು ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಬೂಲ್ ಕಡಲೆಕಾಳು ಬೇಯಿಸ್ಕೊಂಡಿದ್ದೀನಿ. ಇದನ್ನು ಇದ್ರ ಮೇಲೆ ಹಾಕ್ಕೊಳ್ತೀನಿ. ಇವಾಗ ಒಗ್ಗರಣೆ ಮಾಡೋದು ಬಾಕಿ ಇದೆ. ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಕಾಯಿ ಬೀಜ ಹಾಕಿದ್ದೀನಿ. ನಮ್ಮ ಇಷ್ಟದ ಪ್ರಕಾರ ಹಾಕ್ಕೋಬೋದು. ಇವಾಗ ಸಾಸಿವೆ, ಮೆಂತ್ಯ, ಕರಿಬೇವು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಉಪ್ಪಿಟ್ಟು ಹಾಕಿದ್ದೀವಲ್ವ, ಅದಕ್ಕೆ ಹಾಕಬಾರ್ದು ಕಡಲೆಬೇಳೆ, ಉದ್ದಿನಬೇಳೆನ. ಇದೆಲ್ಲ ಸ್ವಲ್ಪ ಫ್ರೈ ಆಗಿ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈ ಮಜ್ಜಿಗೆ ಉಪ್ಪಿಟ್ಟಿಗೆ ನಾವು ಈರುಳ್ಳಿ ಹಾಕಲ್ಲ, ಆಮೇಲೆ ನಿಂಬೆಹಣ್ಣು ಹಾಕಲ್ಲ. ಮಜ್ಜಿಗೆಲೆ ನೆಂದಿರುತ್ತಲ್ವ, ಅದರಲ್ಲೇ ಹುಳಿ ಪ್ರಮಾಣ ಬಂದಿರುತ್ತೆ. ಇವಾಗ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ. ಕೊತ್ತಂಬರಿ ಸೊಪ್ಪು, ಇವಾಗ ಕಡಲೆಕಾಳು ಮತ್ತು ಇಡ್ಲಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಇದು ಸ್ವಲ್ಪ ತುಂಬ ಹೋಗ್ಬಿಟ್ಟಿದೆ. ಸ್ವಲ್ಪ ದೊಡ್ಡ ಪಾತ್ರೆಗೆ ಬಗ್ಗಿಸ್ತೀನಿ. ಇದನ್ನು ಮಿಕ್ಸ್ ಮಾಡೋಕ್ಕೆ ಆಯ್ತಾಯಿಲ್ಲ, ಅದಕ್ಕೆ ದೊಡ್ಡ ಪಾತ್ರೆಗೆ ಬಗ್ಗಿಸ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ತಿಂದು ನೋಡಿ ಉಪ್ಪು ಸರಿ ಇದೆಯಾ ಅಂತ. ನಂದೇನೋ ಉಪ್ಪು ಸರಿ ಇದೆ. ಸ್ವಲ್ಪ ಎಲ್ಲ ಬಿಸಿ ಆಗೋ ತನಕ ಬಿಡೋಣ. ಇದು ಆಲ್ರೆಡಿ ಬೆಂದಿರೋದೇ ಅಲ್ವಾ, ಜಾಸ್ತಿ ಬಿಸಿ ಏನು ಬೇಡ. ಬೇಕಾದರೆ ಕಡಿಮೆ ಉರಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿಟ್ಟರೆ ಸಾಕು. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಬಿಸಿ ನೋಡಿ, ಇಷ್ಟು ಬಿಸಿ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈ ಉಪ್ಪಿಟ್ಟು ಮಿಸ್ ಮಾಡಬೇಡಿ, ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿರುತ್ತೆ. ಮಜ್ಜಿಗೆ ಹಬೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ನಿಮ್ಮಲ್ಲಿ ಅಕ್ಕಿ ನುಚ್ಚಿಲ್ಲ ಅಂದರೆ ದಿಢೀರ್ನೇ ಅಕ್ಕಿ ತೊಳೆದುಬಿಟ್ಟು ಒಂದು ಸ್ವಲ್ಪ ಟವಲಲ್ಲಿ ಒಣಗಿ ಹಾಕ್ಬಿಟ್ಟು ನುಚ್ಚು ಮಾಡ್ಕೋಬೋದು. ಮಿಕ್ಸಿ ಜಾರಲ್ಲಿ ನುಚ್ಚು ಮಾಡ್ಕೊಬಿಟ್ಟು ಮಜ್ಜಿಗೆಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆವರೆಗೆ ಆಮೇಲೆ ಕಾಯಿ ರುಬ್ಬ ಹಾಕ್ಬಿಟ್ಟು ಇಡ್ಲಿ ಬೇಯಿಸ್ಕೋಬೇಕು, ಉಪ್ಪು ಹಾಕಿ ಕಲಿಸ್ಬಿಟ್ಟು. ಆ ರೀತಿನಾರು ಮಾಡ್ಬೋದು. ನಮ್ಮ ಮನೇಲಿ ನಾನು ಮಿಲ್ಲಲ್ಲಿ ಬಿಡಿಸಿರೋದು ಅಕ್ಕಿ ನುಚ್ಚಿತ್ತು, ಆದ್ದರಿಂದ ಈ ರೀತಿ ಮಾಡಿದೆ. ಮಿಸ್ ಮಾಡಿದೆ, ಮಾಡಿ ನೋಡಿ.